ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮಾಡಿ ಹೊರಟಿರುವ ಒಂದು ಪದಾರ್ಥ ದಂಟು ಸೊಪ್ಪಿನ ಹುಳಿ. ಮೊದಲನೇದಾಗಿ 2 ಕಪ್ ಬೇಳೆ ತೊಗೊಂಡಿದ್ದೀವಿ. ನಂತರ ದಂಟು ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀರಿಗೆ ಬೇಳೆ ಜೊತೆಗೆ ಸ್ವಲ್ಪ ಅರಿಶಿನ, ದಂಟು ಸೊಪ್ಪು ತೊಳೆದಿರ್ತಂಥದ್ದು ಬೇಳೆ ಜೊತೆಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಜಿಲ್ ಬರೋವರೆಗೂ ಸೊಪ್ಪು ಬೇಳೆ 2 ಬೇಯೋಗೆ ಗ್ಯಾಸ್ ಮೇಲೆ ಇಟ್ಟು 3 ವಿಜಿಲ್ ಬಂದ ನಂತರ ಮತ್ತೆ ಇದಕ್ಕೆ ಹುಳಿ ಪುಡಿ ಎಲ್ಲ ಹಾಕಿ ಹುಳಿ ರೆಡಿ ಮಾಡೋದು. ವೀಕ್ಷಕರೇ, ಇವಾಗ ಹಸಿ ಮಸಾಲೆಗೆ ಮೊದಲು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀವಿ. ಒಗ್ಗರಣೆಗೆ ಏನು ಹಾಕೋದು ನಿಮಗೂ ಗೊತ್ತಿರುತ್ತೆ. ಸಾಸಿವೆ, ಜೀರಿಗೆ, ಇಂಗು, ಇಲ್ಲಿ ಹುಳಿ ಪುಡಿ ತೆಗೆದಿಟ್ಕೊಂಡಿದ್ದೀವಿ. 4 ಚಮಚದ ಹುಳಿ ಪುಡಿ, ಒಗ್ಗರಣೆಗೆ 1 ಮೆಣಸಿನ್ಕಾಯಿ, 1 ಮೆಣಸಿನ್ಕಾಯಿ ತುಂಡು ಮಾಡಿ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಉಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀವಿ. ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀವಿ. ಈರುಳ್ಳಿ ಬೇಕಾದ್ರೆ ಹಾಕೋಬೋದು, ಆಪ್ಷನಲ್ಲು. ಈರುಳ್ಳಿ ಕೂಡ ಹುರಿದಾದ ನಂತರ ಉಪ್ಪು ಹಾಕೊಂಡಿದ್ದೀವಿ. ಎಲ್ಲ ಒಂದು ಕಡೆಯಿಂದ ಮಿಶ್ರಣ ಮಾಡ್ಕೊಂಡು ಕೊನೆಗೆ ಟೊಮೊಟೊ ಕೂಡ ಹಾಕ್ಕೊಂಡ್ಬಿಟ್ಟು ಮಿಶ್ರಣ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ. ಈ ಮಿಶ್ರಣದೊಂದಿಗೆ ಇವಾಗ ಹುಳಿ ಪುಡಿಯನ್ನು ಮಿಶ್ರಣ ಮಾಡಿಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಂಬಿಡಿ. ಈಗ ಹುಣಸೆಹಣ್ಣು ನೀಟ್ಗಳಾದ್ರಿಂದ ಅದು ಹಿಂಡಿದ ನೀರನ್ನ ಮಸಾಲೆಗೆ ಹಾಕೊಂಡ್ಬಿಟ್ಟು ಇನ್ನೊಂದು ಸಲ ಮಿಶ್ರಣ ಮಾಡಿ, ನಾವೇನು ಮೊದಲೇ ಟೊಮೊಟೊ ಪ್ರತಿಯೊಂದು ಏನು ಒಗ್ಗರಣೆ ಮಾಡ್ಕೊಂಡಿದ್ವಿ ಅದನ್ನು ಈ ಹುಳಿಯಲ್ಲಿ ಹಾಕ್ಕೊಂಡಿದ್ದೀವಿ. ನೋಡಿ, ಇದನ್ನು ಮತ್ತೆ ಬೇಳೆ ಜೊತೆಗೆ ಮಿಶ್ರಣ ಮಾಡ್ಕೊಳ್ಬೇಕು. ನಂತರ ಒಂದು ಅರ್ಧ ಲೋಟ ನೀರು, ಮೊದಲಿಗೆ ಬೆಲ್ಲವನ್ನು ಹಾಕೋಬೇಕು. ಒಗ್ಗರಣೆ ಮಾಡ್ಕೊಂಡಿದ್ರಲ್ಲಿ ಒಂದು ಅರ್ಧ ಲೀಟರ್ ನೀರು ಹಾಕೊಂಡ್ಬಿಟ್ಟು
ಚೆನ್ನಾಗಿ ಒಂದ್ಸಲ ಅದ್ರ ಮಸಾಲೆ ಉಳ್ಕೊಂಡಿರುತ್ತೆ. ಎಲ್ಲ ಒಂದು ಕಡೆಯಿಂದ ಕೈ ಆಡಿಸ್ಬಿಟ್ಟು ಮತ್ತು ಇದೇ ಮಸಾಲೆ ಹುಳಿಗೆ ಬೇಳೆ ಜೊತೆಗೆ ಮಿಶ್ರಣ ಮಾಡ್ಕೊಳ್ಬೇಕು. ಒಂಥರ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡಿ. ಒಂದು 2 ನಿಮಿಷ ಹುಳಿ ಈಗೇನೆಲ್ಲ ಮಿಶ್ರಣ ಮಾಡಿದ್ದೀವಿ, ದಂಟು ಸೊಪ್ಪು ಬೇಳೆ ಜೊತೆಗೆ ಮಿಶ್ರಣ ನೋಡಿ ಕುದೀತಾ ಇದೆ. 1-2 ನಿಮಿಷ ಕುದ್ದಾದಮೇಲೆ ಪಕ್ಕಕ್ಕೆ ಇಳಿಸ್ಬಿಡಿ. ಸಬ್ಸ್ಕ್ರೈಬ್ ಮಾಡಿ. ವಂದನೆ. ಥ್ಯಾಂಕ್ಸ್.